ಶಿಕ್ಷಕರ ದಿನಾಚರಣೆ ನೆರೆಗಲ್ ಓಂ ಶಾಂತಿಯ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಆಚರಿಸಲಾಯಿತು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಇಂದು ದಿನಾಂಕ 13/9/2025 ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಪ್ರಾರ್ಥನಾ ಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸವಿತಕ್ಕನವರು ವಹಿಸಿದ್ರು. ಅತಿಥಿಗಳಾಗಿ ಶ್ರೀಮತಿ ನೇತ್ರಾವತಿ ಅಪ್ಪಣ್ಣವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಯೋಗಿ ಜಕ್ಕಲಿಯವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಶಿಕ್ಷಕರನ್ನ ಆಟದಲ್ಲಿ ಅಳವಡಿಸಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಎಂದು ಆಯ್ಕೆ ಮಾಡಲಾಯಿತು. ಆಟದ ನೇತೃತ್ವವನ್ನ ಬ್ರಹ್ಮಕುಮಾರಿ ಸವಿತಕ್ಕನವರು ವಹಿಸಿದ್ರು. ನಿರ್ವಹಣೆ ಶ್ರೀಮತಿ ಶ್ವೇತಾ ಕೋಟಗಿಯವರು ನೆರವೇರಿಸಿದ್ರು. ಪ್ರಥಮ ಶ್ರೀಮತಿ ಅನ್ನಪೂರ್ಣ ಅನಗೌಡ್, ದ್ವಿತೀಯ ಶ್ರೀಮತಿ ಶ್ವೇತಾ ಕೊಟಗಿ ಹಾಗೂ ಶ್ರೀಮತಿ ಅನಸೂಯ ಕೋಗಲೆ, ತೃತೀಯ ಸ್ಥಾನ ಶ್ರೀಮತಿ ಚೆನ್ನಮ್ಮ ಕುಷ್ಟಗಿ ಆಯ್ಕೆ ಮಾಡಲಾಯಿತು. ಅವರಿಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಹುಮಾನವನ್ನ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ HVET ಕನಕ ಟಿವಿ ಗಜೇಂದ್ರಗಡ. ಅವರ ಪಾಲನೆಯಲ್ಲಿ, ಅವರ ಪೋಷಣೆಯಲ್ಲಿ, ಅವರ ಒಂದು ದಿನಚರಿಯನ್ನು ನೋಡ್ತಾ, ಅವರ ಚಾರಿತ್ರ್ಯವನ್ನು ನೋಡ್ತಾ ಬೆಳೆತಿರ್ತಾವೆ. ಮತ್ತೊಂದು ಕಡೆಗೆ ಪೂರ್ಣ ರೂಪದಲ್ಲಿ ಆ ಪ್ರಾಥಮಿಕ ಹಂತದಲ್ಲಿರುವಂತಹ ಮಕ್ಕಳು ಫುಲ್ ಫೋಕಸ್ ಮಾಡೋದು ನೋಡೋದು ಯಾರನ್ನ? ಶಿಕ್ಷಕರ. ಹಾಗಾದ್ರೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಅನ್ಕೊಳ್ಬಹುದು. ಎಲ್ಲಾ ಟೀಚರ್ಸ್ ಗಿಂತ ಲೆಕ್ಚರರ್ಸ್, ಹೈಸ್ಕೂಲ್ ಟೀಚರ್ಸ್ ದೊಡ್ಡ ಪೋಸ್ಟ್, ದೊಡ್ಡ ಪೋಸ್ಟಿಗೆ ದೊಡ್ಡ ಪಗಾರ ತಗೊಳ್ಬಹುದು. ಬಟ್ ದೊಡ್ಡ ಸ್ಥಾನ ಯಾಕೆ? ಪ್ರಾಥಮಿಕ ಶಾಲಾ ಶಿಕ್ಷಕರು. ಎಷ್ಟು ಹೆಮ್ಮೆ ಪಡ್ಕೋಬೇಕು ತಾವೆಲ್ಲರ ಸಮಾನ. ಯಾಕೆಂತಂದ್ರೆ ಒಬ್ಬ ಮಗುವಿನ ಒಂದು ವ್ಯಕ್ತಿತ್ವವನ್ನ, ಒಂದು ಮಗುವಿನ ಜೀವನವನ್ನ ರೂಪಿಸುವಂತಹ ಸ್ಥಾನ ಅದು ಪ್ರಾಥಮಿಕ ಶಾಲಾ ಟೀಚರ್ಸ್ ಇಂದ. ಸೊ ಹಾಗಾದ್ರೆ ನೆನಪಿಸ್ಕೊಳ್ರಿ, ಎಷ್ಟು ಉಂಟಾಗುತ್ತೆ. ನಾವು ಏನನ್ನು ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ, ನಮ್ಮ ಮಕ್ಕಳಿಗೂ ಇಲ್ಲ. ಅದನ್ನು ನಾವು ಮೊದಲು ತುಂಬಬೇಕಾದಂತದನ್ನ ಇಲ್ಲಿ ಅಕ್ಕನವರು ನಮಗೆ ತಿಳಿಸಿಕೊಟ್ರು. ನಾವು ಕೂಡ ನಮ್ಮ ಶಾಲಾ ಮಕ್ಕಳಿಗೆ ಅದನ್ನ ತುಂಬೋಣ. ಸಾಧ್ಯವಾದ್ರೆ ಪ್ರತಿಯೊಂದು ಶಾಲೆಗೂ ಕೂಡ ಅಕ್ಕವರನ್ನ ಕರೆಸಿ ನಮ್ಮ ಎಲ್ಲ ಗುರುಬಳಗಕ್ಕೂ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಈಶ್ವರಿಯ ಜ್ಞಾನವನ್ನು ಅಳವಡಿಸೋಣ ಅಂತ ಹೇಳ್ತೀನಿ. ನಿಜವಾಗ್ಲೂ ನಮ್ಗೆ ಎಲ್ಲೋ ಯಾವ್ದಕ್ಕೊಂದು ಪ್ರಶಸ್ತಿಗಿಂತ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಒಂದು ವಿದ್ಯಾರ್ಥಿಗಳಾಗಿ ಇಲ್ಲಿ ಶಿವನಿಂದ ನಮ್ಗ ಏನು ಈಶ್ವರನಿಂದ ಒಂದು ಏನು ಈಗ ಒಂದು ಗೌರವ ಅಥವಾ ಒಂದು ಅಭಿನಂದನೆ, ಶಿಕ್ಷಕರಾಗಿ ಒಂದು ಅಭಿನಂದನೆಯನ್ನು ಏನು ಅಕ್ಕ ಸಲ್ಲಿಸಿದ್ರಲ್ಲ, ಅದು ಸ್ಮರಣೀಯ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಾವೇನ್ ಮಾಡ್ತೀವಿ, ಬೇರೆ ಎಲ್ಲರೂ ಸ್ಕೂಲಿಗೆ ಹೋಗ್ತೀವಿ, ಟೆನ್ಷನ್ಗಳು ಜೊತೆಗೆ ಬರ್ತೀವಿ. ಆ ಮಕ್ಕಳನ್ನ ಮಾಡ್ತೀವಿ. ಯಾಕಂತೆಲ್ಲ ಆಗುತ್ತೆ? ಬಿಕಾಸ್ ವಿ ಆರ್ ನಾಟ್ ಫುಲ್ಲಿ ಚಾರ್ಜ್. ನಾವೇನ್ ಮಾಡ್ತೀವಿ, ಮೊಬೈಲ್ ಚಾರ್ಜ್ ಹಾಕ್ತೀವಿ. 4 ಮೊಬೈಲ್ ಇದೆ ನಮ್ಮದು, ಅದನ್ನ ಮಿಸ್ ಮಾಡಂಗಿಲ್ಲ. ಬಟ್ ವೆನ್ ಟು ಚಾರ್ಜ್ ಮಾಡಬೇಕು, ನಮ್ಮದು ಚಾರ್ಜ್